ಲೋಕಸಭೆ ಅಧಿವೇಶನಕ್ಕೆ ಕೊನೆಯ ದಿನ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಕೊನೆಯ ದಿನದ ಲೋಕಸಭೆ ಕಲಾಪ ನಡೆಯಲೇ ಇಲ್ಲ. ಅಧಿವೇಶನ ಅಟ್ಟರ್ ಫ್ಲಾಪ್ ಆಗಿದೆ. ಲೋಕಸಭೆ ಕಲಾಪ ಶುರುವಾಗುವ ಮುನ್ನವೇ ಅಂತ್ಯವಾಗಿದೆ. ಅನಿರ್ದಿಷ್ಟಾವಧಿಗೆ ಲೋಕಸಭೆ ಕಲಾಪ ಮುಂದೂಡಿಕೆಯಾಗಿದೆ. ಕೊನೆಯ ದಿನ ಭಾರಿ ಹೈಡ್ರಾಮಾ ನಡೆದೇ ಹೋಯಿತು. ಆಡಳಿತ ವಿಪಕ್ಷಗಳ ಮಧ್ಯೆ ಭಾರಿ ವಾಕ್ಸಮರ ನಿರೀಕ್ಷೆ ಆಯಿತು. ಕೊನೆಯ ದಿನದ ಕಲಾಪದಲ್ಲಿ ಮೋದಿ ಕಾಣಿಸಿಕೊಂಡಿದ್ರು. ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ ಹಾಜರಾಗಿದ್ರು. ಚರ್ಚೆಗೆ ಸಿದ್ಧ ಎಂದಿದ್ದಂತ ಕೇಂದ್ರ ಸರ್ಕಾರ ಪ್ರಶ್ನಿಸ್ತೇವೆ ಅಂತ ವಿಪಕ್ಷಗಳು ಒಂದು ಕಡೆ. ಆದರೆ ಒಂದೇ ಮಾತರಂ ಆಲಾಪನೆ ಬಳಿಕ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ನೋಡಿ, ಕಲಾಪದಲ್ಲೀಗ ಸದ್ದು ಗದ್ದಲ ಜೋರಾಗಿದೆ. ಲೋಕಸಭಾ ಕಲಾಪ ಈಗ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. ಜುಲೈ 20ರಿಂದ ಸಂಸತ್ ಅಧಿವೇಶನ ಶುರುವಾಗಿತ್ತು. ಅದಾದಾಗಿಂದಲೂ ಕೂಡ ಮೋದಿಯವರು ಅದಕ್ಕೆ ಅಟೆಂಡ್ ಆಗಿರಲಿಲ್ಲ. ಈಗ ಕೊನೆಯ ಅಧಿವೇಶನದ ದಿನದಲ್ಲಿ ಅಟೆಂಡ್ ಆಗಿದ್ರು. ಆದರೆ ವಿಪಕ್ಷಗಳು ಹರಿಹಾಯ್ತಾ ಇದ್ದಾವೆ ಕೇಂದ್ರ ಸರ್ಕಾರದ ಮೇಲೆ. 18 ದಿನಗಳ ಕಲಾಪ ಬರೀ ಮುಂದೂಡಿಕೆ. 7 ಬಿಲ್ಗಳಲ್ಲಿ ಅನುಮೋದನೆ. ವಿಪಕ್ಷಗಳ ಪ್ರತಿಭಟನೆಗಳಿಂದ ಸದ್ದು ಮಾಡಿದ ಸಂಸತ್ ಕಲಾಪ. ಪರೀಕ್ಷೆ ಕಾಯ್ದೆ ತಿದ್ದುಪಡಿ ಬಿಲ್ ಬಗ್ಗೆ ನಡೆದಿತ್ತು ಚರ್ಚೆ. ಉಳಿದಂತೆ ಯಾವುದೇ ವಿಚಾರಗಳ ಬಗ್ಗೆ ಚರ್ಚೆಯೇ ನಡೆಯಲಿಲ್ಲ. ದೇಶದ ಅಭಿವೃದ್ಧಿ ಬಗ್ಗೆ ಯಾವ ಚರ್ಚೆಯೂ ಕೂಡ ನಡೀಲೇ ಇಲ್ಲ ಇಲ್ಲಿ. ಕೇವಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಸಾಕಷ್ಟು ಸದ್ದು ಗದ್ದಲ ಜೋರಾಯಿತು ವಿಪಕ್ಷ ಮತ್ತು ಪಕ್ಷಗಳ ನಡುವೆ, ಆಡಳಿತ ಪಕ್ಷಗಳ ನಡುವೆ. ಅದಾದ ನಂತರದಲ್ಲಿ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಯಿತು. ಪ್ರತಿಭಟನೆಗಳಿಂದ ಸದ್ದು ಮಾಡಿದಂಥ ಸಂಸತ್ ಕಲಾಪ ಒಂದು ಕಡೆ, ವಿಪಕ್ಷಗಳ ಗದ್ದಲದ ಮಧ್ಯೆ 7 ಬಿಲ್ಗಳಿಗೆ ಅನುಮೋದನೆಯನ್ನು ಪಡೆದಂಥ ಕೇಂದ್ರ ಸರ್ಕಾರ. ಸಂಸತ್ ಅಧಿವೇಶನದ ಖರ್ಚು ಎಷ್ಟು? ಹಾಗಾದರೆ ನಮ್ಮ ಟ್ಯಾಕ್ಸ್ನಲ್ಲೇ ಸಂಸತ್ ಅಧಿವೇಶನ ನಡೆಯೋದು. ಹಾಗಾದರೆ ನಮ್ಮ ಟ್ಯಾಕ್ಸ್ನಿಂದ ಎಷ್ಟು ಖರ್ಚಾಗುತ್ತೆ ಒಂದು ಅಧಿವೇಶನ ನಡೀಲಿಕ್ಕೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೇವೆ. ಸಂಸತ್ ಅಧಿವೇಶನದ ಖರ್ಚು 1 ನಿಮಿಷ ಸದನ ನಡೆಸಲಿಕ್ಕೆ 2.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನೋಡಿ, ನಮ್ಮದೇ ಟ್ಯಾಕ್ಸ್ ಬರೀ 1 ನಿಮಿಷ ಸದನ ನಡೆಸಲಿಕ್ಕೆ 2.5 ಲಕ್ಷ ಖರ್ಚಾಗುತ್ತಂತೆ. ಇನ್ನು 1 ಗಂಟೆ ಸದನ ನಡೆಸಲು 1.5 ಕೋಟಿ. 6 ಗಂಟೆ ಸದನ ನಡೆಸಲಿಕ್ಕೆ 9 ಕೋಟಿ, ಬರೋಬ್ಬರಿ 9 ಕೋಟಿ ಖರ್ಚಾಗುತ್ತೆ 6 ಗಂಟೆ ಸದನವನ್ನು ನಡೆಸಲಿಕ್ಕೆ. 1 ನಿಮಿಷದ ಸದನ ನಡೆಸಲು 2.5 ಲಕ್ಷ, 1 ಗಂಟೆ ಸದನ ನಡೆಸಲಿಕ್ಕೆ 1.5 ಕೋಟಿ. ಯಾರಪ್ಪನ ಮನೆ ದುಡ್ಡು? ನಮ್ಮದೇ ದುಡ್ಡು. ನಮ್ಮದೇ ದುಡ್ಡಲ್ಲಿ 6 ಗಂಟೆ ಸದನ ನಡೆಸ್ತಾರೆ ಇವರು. 9 ಕೋಟಿ ಖರ್ಚಾಗುತ್ತೆ. ಇದರಲ್ಲಿ ಬರೀ ಸದ್ದು ಗದ್ದಲ ಅದೇ ಬಿಟ್ಟರೆ ಯಾವ ಅಭಿವೃದ್ಧಿಯೂ ಕೂಡ ಇಲ್ಲ. ಈಗ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ಮಾತ್ರ ಕಲಾಪದಲ್ಲಿ ಡಿಸ್ಕಷನ್ ಆಗಿರೋದು. ಅದು ಬಿಟ್ಟರೆ ಯಾವುದೇ ಚರ್ಚೆಗಳು ಆಗಿಲ್ಲ. ಯಾವ ವಿಷಯಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿಲ್ಲ. ಸಂಸತ್ ಅಧಿವೇಶನದ ಖರ್ಚು ಲೋಕಸಭೆ ಮತ್ತು ರಾಜ್ಯಸಭೆ ನಿಗದಿಯಾಗಿದ್ದಂಥ ಸಮಯ 96 ಗಂಟೆ. ಸದನ ನಡೆದಿದ್ದು ಹೇಗೆ ನೋಡಿ, ಸಂಸತ್ ಅಧಿವೇಶನದ ಖರ್ಚು ನಿಗದಿಯಾಗಿದ್ದಂಥ ಸಮಯ ಲೋಕಸಭೆಯಲ್ಲಿ 96 ಗಂಟೆ ಒಂದು ಅಧಿವೇಶನ ನಡೆಯುತ್ತೆ. ರಾಜ್ಯಸಭೆಯಲ್ಲಿ 96 ಗಂಟೆ. ಸದನ ನಡೆದಿದ್ದು 16.7 ಗಂಟೆ, 31.2 ಗಂಟೆ ರಾಜ್ಯಸಭೆಯಲ್ಲಿ. ನಷ್ಟವಾದ ಸಮಯ ಎಷ್ಟು? 79.3 ಗಂಟೆ. ಕೇವಲ ಹೊಡಿ ಬಡಿ ಕಡಿ, ಎಷ್ಟೇ ಮಾತುಗಳು ಬಿಟ್ಟರೆ ಇನ್ನೇನೂ ಇಲ್ಲ. ನಷ್ಟವಾದ ಸಮಯ ಆಯಿತು 79.3 ಗಂಟೆ, 64.8 ಗಂಟೆ ರಾಜ್ಯಸಭೆಯಲ್ಲಿ. 1 ಗಂಟೆಯ ಖರ್ಚು 1.5 ಕೋಟಿ, ಇನ್ನೊಂದು ಕಡೆ 1.5 ಕೋಟಿ ಹೊಗೆ. ಅಂದಾಜು ನಷ್ಟ 118.9 ಕೋಟಿ. ರಾಜ್ಯಸಭೆಯಲ್ಲಿ 97.2 ಕೋಟಿ. ಇದಿಷ್ಟು ಸಂಸತ್ ಅಧಿವೇಶನದ ಖರ್ಚು. ಕೇವಲ ವಿಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಆಪಾದನೆ ಹೊರಿಸಲಿಕ್ಕೆ, ಆಡಳಿತ ಪಕ್ಷಗಳು ನೀವು ಸರ್ಕಾರದಲ್ಲಿದ್ದರೆ ಹಾಗೆ ಮಾಡ್ತಿದ್ರಿ ಹೀಗೆ ಮಾಡ್ತಿದ್ರಿ ಅಂತ ಹೇಳಿದ್ರಿ, ಏನೂ ಮಾಡಲಿಲ್ಲ. ಬರೀ ಇವೆ. ಈ ಡಿಸ್ಕಷನ್ ಬಿಟ್ಟು ಬೇರೆ ಏನೂ ಆಗೋದಿಲ್ಲ. ಅಧಿವೇಶನದಲ್ಲಿ ಜನರಿಗೆ ಸರಿಯಾದಂಥ ನ್ಯಾಯ ದೊರಕೋದಿಲ್ಲ. ಯಾವ ವಿಧೇಯಕಗಳು ಕೂಡ ಸರಿಯಾದ ಸಮಯಕ್ಕೆ ಅನುಮೋದನೆ ಆಗೋದಿಲ್ಲ. ಇದನ್ನೆಲ್ಲ ಮಾಡಲಿಕ್ಕೆ ಇಷ್ಟು ಕೋಟಿ ಹಣ ಖರ್ಚು ಮಾಡಿ ಅಧಿವೇಶನ ನಡೆಸ್ತಾರೆ. ಇವರೆಲ್ಲ ನಮ್ಮನ್ನ ಅಭಿವೃದ್ಧಿ ಮಾಡ್ತಾರಾ ಅಥವಾ ನಮ್ಮ ದುಡ್ಡನ್ನು ಕೊಳ್ಳೆ ಹೊಡಲಿಕ್ಕೆ ಇವರು ರಾಜಕಾರಣಕ್ಕೆ ಇಳಿದಿದ್ದಾರಾ ಅನ್ನೋದು
ಜನರ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ.